ನಮಸ್ಕಾರ. ಇಂದು ನಾವು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಪಟ್ಟಿಗಳನ್ನು ನೋಡಿಕೊಂಡು ಅವರ ಬಗ್ಗೆ ವಿಸ್ತಾರವಾಗಿ ವಿವರಣೆಯನ್ನು ತಿಳಿದುಕೊಳ್ಳೋಣ. ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕನ್ನಡದಲ್ಲಿ 8 ಮಂದಿ ಇದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ. ಈ ಪ್ರಶಸ್ತಿಯು ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖವಾಗಿರುವ 22 ಭಾಷೆಗಳಿಗೆ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯದ ಕೊಡುಗೆಯನ್ನು ನೀಡಿದ ಭಾರತೀಯ ನಾಗರಿಕರಿಗೆ ಲಭಿಸುತ್ತದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮೊದಲನೆಯದಾಗಿ ಕುವೆಂಪು. ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿಯ ಮೊದಲ ಒಳಗಿನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಡಿಸೆಂಬರ್ 29, 1904ರಂದು ಹಿರೇಕೋಡಿಯಲ್ಲಿ ಜನಿಸಿದರು ಮತ್ತು ಶಿವಮೊಗ್ಗ ಜಿಲ್ಲೆಯ 2 ಗ್ರಾಮಗಳಾದ ಕುಪ್ಪಳ್ಳಿಯಲ್ಲಿ ಬೆಳೆದರು. ಶಾಲಾ ಶಿಕ್ಷಣಕ್ಕಾಗಿ ಮೈಸೂರಿಗೆ ಬಂದು BA ಪದವಿಗಾಗಿ ಮಹಾರಾಜ ಕಾಲೇಜು ಸೇರಿದರು. ಅವರು 1929ರಲ್ಲಿ ಕನ್ನಡದಲ್ಲಿ MA ಪದವಿ ಪಡೆದರು ಮತ್ತು ಅದೇ ವರ್ಷ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ನಂತರ ಅವರು ಪ್ರಾಧ್ಯಾಪಕರಾಗಿ ಮತ್ತು ಪ್ರಾಂಶುಪಾಲರಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಯಾಗಿ ನಿವೃತ್ತರಾದರು. ಅವರು ಆಧುನಿಕ ಕನ್ನಡ ಸಾಹಿತ್ಯ ಪ್ರಪಂಚವನ್ನು ಬೃಹದಾಕಾರವಾಗಿ ದಾಪುಗಾಲು ಹಾಕಿದರು. ಕಾವ್ಯ ಪರಂಪರೆಯಲ್ಲಿ ಸಂಪೂರ್ಣ ಹೊಸ ಚಿಂತನೆಯ ಶಾಲೆಯನ್ನು ಪ್ರಾರಂಭಿಸಿದರು ಮತ್ತು ಭಾರತದ ಭಾಷಾ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಭೂತಪೂರ್ವ ವೈಭವವನ್ನು ತಂದರು. ಅವರ ಸೃಜನಶೀಲತೆಯು ಕನ್ನಡ ಕಾವ್ಯವನ್ನು ಹೊಸ ಉತ್ತುಂಗಕ್ಕೆ ಕೊಂಡೊಯ್ದಿದ್ದು ಮತ್ತು ಮುಂದಿನ ಪೀಳಿಗೆಯ ಕವಿಗಳ ಹೃದಯ ಮತ್ತು ಮನಸ್ಸಿನಲ್ಲಿ ಅವರನ್ನು ಚಿರಸ್ಥಾಯಿಗೊಳಿಸಿತು ಮತ್ತು ಅವರು ಕನ್ನಡ ಮಾತನಾಡುವ ಜನಸಾಮಾನ್ಯರಿಗೆ ಹೊಸ ಹೆಮ್ಮೆಯ ಭಾವವನ್ನು ತಂದರು. ಕುವೆಂಪು ಅವರು ಕವಿಯಾಗಿ ಹೆಚ್ಚು ಸಮೃದ್ಧರಾಗಿದ್ದರು ಮತ್ತು 5 ದಶಕಗಳ ಕಾಲಾವಧಿಯಲ್ಲಿ 30ಕ್ಕೂ ಹೆಚ್ಚು ಪ್ರಮುಖ ಕವನ ಸಂಕಲನಗಳನ್ನು ನಿರ್ಮಿಸಿದರು. ಆದರೆ ಅವರ ಸೃಜನಶೀಲ ಬುದ್ಧಿಯು ಅವರ ವಿವಿಧ ನಾಟಕಗಳು, ಕಾದಂಬರಿಗಳು ಮತ್ತು ವಿಮರ್ಶೆಗಳಲ್ಲಿ ಅದ್ಭುತವಾಗಿ ವ್ಯಕ್ತವಾಗಿದೆ. ಅವರು ಗಮನಾರ್ಹ ಮಕ್ಕಳ ಸಾಹಿತ್ಯ ಮತ್ತು ಅನುವಾದಗಳನ್ನು ರಚಿಸಿದ್ದಾರೆ. ಗೌರವ ಪ್ರಶಸ್ತಿಗಳು ಕುವೆಂಪು ಅವರನ್ನು ಅವಿರತವಾಗಿ ಹುಡುಕಿದವು. ಅವರು ಧಾರವಾಡದಲ್ಲಿ 1957ರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮತ್ತು ಗೌರವ ಡಿ.ಲಿಟ್. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮತ್ತು ಕರ್ನಾಟಕ ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳಿಂದ ಪದ್ಮವಿಭೂಷಣ, ಸರ್ಕಾರದಿಂದ ಪದ್ಮವಿಭೂಷಣ, ಭಾರತ ಮತ್ತು ಸರ್ಕಾರದಿಂದ ರಾಷ್ಟ್ರಕವಿ ಬಿರುದು, ಮೈಸೂರಿನ ಕೆಲವು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ.